ಆತ್ಮೀಯರೇ, ಇಂದಿನ ತರಗತಿ ತಮಗೆಲ್ಲ ಸ್ವಾಗತ. ನಿಮ್ಮೊಡನೆ ಹಂಚಿಕೊಳ್ಳಲು ತಂದಿರುವಂಥ ಸಂಗ್ರಹಿತ ವಸ್ತು ಭೂಗೋಳಶಾಸ್ತ್ರ 6, 7, 8ನೇ ಕ್ಲಾಸಿಗೆ ಬರುವಂಥ ವಿಷಯ ವಸ್ತುವಾಗಿರ್ತದೆ. ಇದರ ವಿಸ್ತೃತ ರೂಪ ಮಳೆಯ ವಿಧಗಳು. ಯಾವ್ಯಾವ ರೀತಿ ಮಳೆ ಬರುತ್ತೆ? ತೇವಾಂಶವುಳ್ಳ ವಾಯುರಾಶಿಯೇ ಮೇಲೇರಿದಾಗ ಮಳೆ ಬೀಳುವುದು. ವಾಯುವು ಮೇಲೇರಿದಾಗ ಅದು ತಂಪಾಗಿ ಘನೀಭವಿಸುವುದು. ಘನೀಕರಣದಿಂದ ಮೋಡಗಳು ನಿರ್ಮಾಣವಾಗುತ್ತವೆ. ಅತಿ ಸೂಕ್ಷ್ಮ ನೀರಿನ ಹನಿಯು ಒಟ್ಟುಗೂಡಿ ದೊಡ್ಡ ಹನಿಗಳಾಗಿ ಭೂಮಿಗೆ ಮಳೆಯಾಗಿ ಬೀಳುತ್ತವೆ. ತೇವಾಂಶಭರಿತ ವಾಯು ವಿವಿಧ ಕಾರಣಗಳಿಂದಾಗಿ ಮೇಲೇರುತ್ತವೆ. ಹೀಗಾಗಿ ಮಳೆಯ 3 ರೀತಿಯಲ್ಲಿ ಬೀಳುವುದು. ಅವುಗಳೆಂದರೆ ಪರಿಸರಣ ಮಳೆ, ಪರ್ವತ ಮಳೆ ಮತ್ತು ಆವರ್ತ ಮಳೆ. ಈಗ ಪರಿಸರಣ ಮಳೆ ನೋಡ್ಕೊಂಡು ಬರುವ. ಪರಿಸರಣ ಮಳೆಯು ಅತಿ ಶಾಖದಿಂದ ಸಂಭವಿಸುವುದು. ಕಾಯ್ದ ವಾಯು ಹಗುರಗೊಂಡು ಪರಿಸರಣ ಪ್ರವಾಹದ ರೂಪದಲ್ಲಿ ಮೇಲಿರುವುದು. ಹೀಗೆ ತೇವಾಂಶ ಭರಿತ ವಾಯುವು ಊರ್ಧ್ವಮುಖವಾಗಿ ಮೇಲೇರಿದಾಗ ಉಷ್ಣಾಂಶ ಕಡಿಮೆ ಆಗುವುದು. ಅದು ಪ್ರಸರಣಗೊಂಡು ತಂಪಾಗುತ್ತದೆ. ಅದು ಇಬ್ಬನಿ ಬಿಂದುವಿನಗಿಂತಲೂ ಕಡಿಮೆ ಮಟ್ಟದಲ್ಲಿ ತಂಪಾದಾಗ ಘನೀಕರಣವಾಗುತ್ತದೆ. ದಟ್ಟವಾದ ರಾಶಿ ವೃಷ್ಟಿಮೋಡಗಳು ನಿರ್ಮಾಣವಾಗುತ್ತವೆ. ಇದರಿಂದ ಮುಸುಳಧಾರೆ ಮಳೆಯಾಗುವುದು. ಪರಿಸರಣ ಮಳೆಯು ಸ್ವಾಭಾವಿಕೃತ ಪ್ರದೇಶದಲ್ಲಿ ಸರ್ವೇಸಾಮಾನ್ಯ ಮತ್ತು ನಿರಂತರವಾದುದು. ಈ ವಿಧದ ಮಳೆಯು ಸಾಮಾನ್ಯವಾಗಿ ಅಪರಾಹ್ನ 2 ಗಂಟೆಯಿಂದ 5 ಗಂಟೆ ಸಮಯದಲ್ಲಿ ಬೀಳುವುದು. ಇದರೊಂದಿಗೆ ಗುಡುಗು, ಮಿಂಚು, ಕೆಲವೊಮ್ಮೆ ಅಲಿಕಲ್ಲು ಸೃಷ್ಟಿಯಾಗುವುದು. ಶಬ್ದಕ್ಕಿಂತ ಬೆಳಕಿನ ವೇಗ ಹೆಚ್ಚು. ಆದ್ದರಿಂದ ನಮಗೆ ಮಿಂಚು ನೋಡಲು ಮೊದಲು ಗೋಚರಿಸುತ್ತವೆ. ಅನಂತರ ಗುಡುಗಿನ ಶಬ್ದ ಕೇಳಿಬರುವುದು. ಇವುಗಳಿಂದ ಕೆಲವೊಮ್ಮೆ ಸಾವು ನೋವು ಕೂಡ ಸಂಭವಿಸುತ್ತವೆ. ಪರ್ವತದ ಮಳೆ. ಪರ್ವತ ಮಳೆಯನ್ನು ಆರೋಹ ಮಳೆ ಎಂತಲೂ ಕರೆಯುತ್ತಾರೆ. ಇದು ತೇವಾಂಶಭರಿತ ವಾಯುವನ್ನು ಪರ್ವತ ಅಥವಾ ಬೆಟ್ಟದ ಸರಣಿಗಳು ಪಡೆಯುವುದರಿಂದ ಸಂಭವಿಸುವುದು. ತೇವಾಂಶಭರಿತ ವಾಯು ಪರ್ವತಗಳ ಬದಿಯಲ್ಲಿ ಮೇಲೇರುತ್ತದೆ. ಅದನ್ನು ವಾಯುವು ಪ್ರಸರಣಗೊಂಡು ತಂಪಾಗುತ್ತದೆ. ಇಬ್ಬನಿ ಬಿಂದುವಿಗಿಂತಲೂ ಕಡಿಮೆ ತಂಪಾದಾಗ ಘನೀಕರಣದ ಏರ್ಪಟ್ಟ ಮೋಡಗಳು ನಿರ್ಮಾಣವಾಗುತ್ತವೆ. ತನ್ಮೂಲಕ ಪರ್ವತಗಳ ಅಭಿಮುಖ ಭಾಗಗಳಿಗೆ ಮಳೆ ಬೀಳುವುದು. ತೇವಾಂಶಭರಿತ ವಾಯುವು ಇನ್ನೂ ಮೇಲೇರುವುದು. ಅದರಲ್ಲಿದ್ದ ತೇವಾಂಶವು ಮುಗಿದು ಹೋದ ಮೇಲೆ ತರುವಾಯ ಶುಷ್ಕ ಮಾರುತವು ಪರ್ವತಗಳ ವಿಮುಖ ಭಾಗದ ಇಳಿಜಾರುಗಳಲ್ಲಿ ಕೆಳಗಿಳಿಯುತ್ತವೆ. ಅತ್ಯಲ್ಪ ಮಳೆ ಸುರಿಸುತ್ತದೆ. ಹೀಗಾಗಿ ಈ ಭಾಗವನ್ನು ಮಳೆ ನೆರಳಿನ ಪ್ರದೇಶ ಎನ್ನುವರು. ಇಲ್ಲಿಯೂ ಕೂಡ ಗುಡುಗು ಮಿಂಚುಗಳಾಗಿ ಮಳೆ ಸುರಿಸುತ್ತವೆ. ಪರ್ವತ ಮಳೆ ಬಹುವಾಗಿ ಉಷ್ಣವಲಯದಲ್ಲಿ ಬೀಳುತ್ತವೆ. ಭಾರತದಲ್ಲಿ ಪಶ್ಚಿಮ ಕರಾವಳಿ ಪ್ರದೇಶದಲ್ಲಿ ಪರ್ವತ ಮಳೆ ಪ್ರಮಾಣ ಹೆಚ್ಚಾಗಿ ಕಾಣಬಹುದು. ಪರ್ವತ ಮಳೆ ಎತ್ತರ, ಸಮುದ್ರದಿಂದ ದೂರ, ಪ್ರಚಲಿತ ಮಾರುತಗಳು, ಸಾಗರ ಪ್ರವಾಹಗಳು, ಪರ್ವತಗಳು, ಹಂಚಿಕೆಯಾಗಿರುವ ದಿಕ್ಕು, ಪರ್ವತಗಳ ಇಳಿಜಾರು, ಮಣ್ಣು ಮತ್ತು ಸಸ್ಯ ವರ್ಗಗಳು ಇವುಗಳು ಒಂದು ಪ್ರದೇಶದ ಮೇಲೆ ವಾಯುಗುಣಾತ್ಮಕ ಪ್ರಭಾವ ಬೀರಲು ಇರುವಂಥ ಅಂಶಗಳಾಗಿವೆ. ಒಂದನೇದಾಗಿ ಅಕ್ಷಾಂಶಗಳು ನೋಡ್ಕೊಂಡು ಬರುವ. ಅಕ್ಷಾಂಶಗಳಿಗೆ ಅನುಗುಣವಾಗಿ ಉಷ್ಣಾಂಶ ಹಂಚಿಕೆಯಲ್ಲಿ ವ್ಯತ್ಯಾಸವಾಗುತ್ತದೆ. ಸೂರ್ಯ ಶಾಖದ ಆಕಾರ. ಹೀಗಾಗಿ ಸಮಭಾಜಕ ವೃತ್ತದಿಂದ ಧ್ರುವಗಳ ಕಡೆಗೆ ಹೋದಂತೆ ಉಷ್ಣಾಂಶ ಕಡಿಮೆ ಆಗುತ್ತದೆ. ಸಮಭಾಜಕ ವೃತ್ತಕ್ಕೆ ಸಮೀಪದಲ್ಲಿರುವ ಭಾಗಗಳಿಗೆ ಸೂರ್ಯನ ಕಿರಣಗಳು ನೇರವಾಗಿ ಪ್ರಸರಿಸುವವು. ಅವು ಧ್ರುವಗಳ ಕಡೆಗೆ ಹೋದಂತೆ ಓರೆಯಾಗುತ್ತವೆ. ಸಮಭಾಜಕ ವೃತ್ತದ ಸಮೀಪದ ವಾಯುವಿನಲ್ಲಿ ತೇವಾಂಶದ ಪ್ರಮಾಣ ಹೆಚ್ಚು. ಅದು ಧ್ರುವಗಳಲ್ಲಿ ಕಡಿಮೆ. ಹಾಗೆಯೇ ಸಮಭಾಜಕ ವೃತ್ತದ ಬಳಿ ಒತ್ತಡ ಕಡಿಮೆ ಮತ್ತು ಧ್ರುವಗಳಲ್ಲಿ ಒತ್ತಡ ಹೆಚ್ಚು. ಈಗ ಎತ್ತರ. ಸಮತಲವಾಗಿ ಹೆಚ್ಚು ಉಷ್ಣಾಂಶವಿರುವ ಕಡೆ ಒತ್ತಡ ಕಡಿಮೆ, ಆದರೆ ಕಡಿಮೆ ಉಷ್ಣಾಂಶವಿರುವ ಕಡೆ ಒತ್ತಡ ಹೆಚ್ಚು. ಆದರೆ ಎತ್ತರವು ಹೆಚ್ಚಾಗುವುದರೊಂದಿಗೆ ಉಷ್ಣಾಂಶ ಮತ್ತು ಒತ್ತಡಗಳೆರಡೂ ಒಟ್ಟೊಟ್ಟಿಗೆ ಕಡಿಮೆ ಆಗುತ್ತವೆ. ವಾಯುಮಂಡಲದ ಎತ್ತರದ ಸ್ತರಗಳಲ್ಲಿ ವಾಯುವು ವಿರಳಗೊಳ್ಳುವುದು. ಸಮುದ್ರದಿಂದ ದೂರ. ಭೂಭಾಗಗಳು ಜಲಭಾಗಗಳಿಗಿಂತ ಬೇಗ ಕಾಯುತ್ತವೆ ಮತ್ತು ಬೇಗ ತಂಪಾಗುತ್ತವೆ. ಹೀಗಾಗಿ ಸಮುದ್ರ ತೀರಗಳು ಬೇಸಿಗೆ ತಂಪಾಗಿರ್ತವೆ ಮತ್ತು ಚಳಿಗಾಲದಲ್ಲಿ ಬೆಚ್ಚಗಿರ್ತವೆ. ಒಳನಾಡಿಗೆ ಹೋದಂತೆ ವಾಯುಗುಣವು ವಿಷಮ ಸ್ಥಿತಿಯಿಂದ ಕೂಡಿರುತ್ತದೆ. ಬೇಸಿಗೆ ಅತಿ ಶಾಖ ಮತ್ತು ಚಳಿಗಾಲದಲ್ಲಿ ಅತಿ ಶೀತ. ಒಳನಾಡಿನ ಪ್ರದೇಶಗಳಿಗೆ ಭಾಳಷ್ಟು ಸಮುದ್ರ ತೀರಗಳು ಹೆಚ್ಚಿನ ಪ್ರಮಾಣದ ಆರ್ದ್ರತೆಯನ್ನು
ಹೊಂದಿರುತ್ತವೆ. ಜೊತೆಗೆ ಸಾಕಷ್ಟು ಮಳೆಯನ್ನು ಕೂಡ ಸುರಿಸುತ್ತವೆ. ಮಾರುತಗಳು ಕಡಲಾಚೆಯ ಮಾರುತಗಳನ್ನು ಶುಷ್ಕ ಮತ್ತು ಅವು ಮಳೆ ಸುರಿಸುವುದಿಲ್ಲ. ಕಡಲ ಕರೆಯ ಮಾರುತಗಳು ತೇವಾಂಶ ಭರಿತ ಹಾಗೂ ಮಳೆ ಸುರಿಸುತ್ತವೆ. ಸಮಶೀತೋಷ್ಣ ವಲಯದ ಆವರ್ತ ಮಾರುತಗಳು ಸದಾ ಮಳೆ ತರುವವು. ಉಷ್ಣವಲಯದ ಆವರ್ತ ಮಾರುತಗಳು ಒಮ್ಮೊಮ್ಮೆ ಹೆಚ್ಚು ಮಳೆ ಸುರಿಸುವು ಮತ್ತು ಹಾನಿಯುಂಟು ಮಾಡುವು. ಪ್ರತ್ಯಾವರ್ತ ಮಾರುತಗಳು ಹಿತಕರವಾದ ಹವಾಗುಣವನ್ನು ನಿರ್ಮಿಸುತ್ತವೆ. ಸಾಗರ ಪ್ರವಾಹಗಳು ಇವು ಉಷ್ಣಾಂಶದ ಹಂಚಿಕೆಯಲ್ಲಿ ನೆರವಾಗುವು. ಉಷ್ಣಸಾಗರ ಪ್ರವಾಹಗಳು ಧ್ರುವಗಳ ಕಡೆಗೆ ಹರಿಯುವುದರಿಂದ ಉಷ್ಣಾಂಶ ಹೆಚ್ಚಿಸುತ್ತದೆ. ಶೀತ ಸಾಗರ ಪ್ರವಾಹಗಳು ಸ್ವಾಭಾವಿಕ ವೃತ್ತದ ಕಡೆಗೆ ಹರಿಯುವುದರಿಂದ ಉಷ್ಣಾಂಶವನ್ನು ಕಡಿಮೆ ಮಾಡುವುದು. ಉಷ್ಣಸಾಗರ ಪ್ರವಾಹಗಳಿಂದ ಸಮುದ್ರ ಪ್ರದೇಶಗಳು ಸ್ವಲ್ಪ ಬಿಸಿಯಾಗುವವು ಮತ್ತು ಮಳೆಯಾಗುವುದು. ಶೀತ ಸಾಗರ ಪ್ರವಾಹಗಳಿಂದ ಸಮುದ್ರ ತೀರ ಭಾಗಗಳಲ್ಲಿ ಕಳವಳ ಉಂಟಾಗುತ್ತವೆ ಮತ್ತು ತಂಪಾಗುತ್ತವೆ. ಧನ್ಯವಾದಗಳು. ಮುಂದಿನ ವೀಡಿಯೋಗಳಲ್ಲಿ ತರಲಿಕ್ಕೆ ಪ್ರಯತ್ನ ಮಾಡ್ತೇನೆ. ನಿಮಗೆ ಸೇವ್ ಮಾಡಿಕೊಳ್ಳಿ, ಉಪಯೋಗ ಬರುತ್ತೆ. ಸರ್ವೇ ಜನ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ. ಸರ್ವರಿಗೂ ಶುಭವಾಗಲಿ.